ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಕರೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಂಬರ್ ಆಫ್ ವೈರಸಸ್ ಅಫೆಕ್ಟೆಡ್ ಫೈಲ್ಸ್ ಇನ್ ಎ ಸಿಸ್ಟಮ್ ಇಸ್ 1000 ಟು ಸ್ಟಾರ್ಟ್ ವಿತ್ ಅಂತಂದ್ರೆ ಸ್ಟಾರ್ಟ್ ಆಗ್ತಿರೋದೇ 1000 ಇಂದ ಅಂಡ್ ದಿಸ್ ಇನ್ಕ್ರೀಸಸ್ ಬೈ 25% ಎವ್ರಿ 2 hours. ಸೊ ಏನಾಗ್ತಾ ಇದೆ, 25% ಎವ್ರಿ ಅವರ್ಗಲ್ಲ, ಪ್ರತಿ ಅವರ್ಗಲ್ಲ, ಪ್ರತಿ 2 ಅವರ್ಗೆ ಒಂದ್ಸಲಿ ಮಲ್ಟಿಪ್ಲೈ ಆಗ್ತಾ ಇದೆ, ಅಂದ್ರೆ 25% ಇನ್ಕ್ರೀಸ್ ಆಗ್ತಾ ಇದೆ. ಯೂಸ್ ಎ ರಿಕರೆನ್ಸ್ ರಿಲೇಷನ್ ಟು ಡಿಟರ್ಮೈನ್ ದ ನಂಬರ್ ಆಫ್ ವೈರಸ್ ಅಫೆಕ್ಟೆಡ್ ಫೈಲ್ಸ್ ಇನ್ ದ ಸಿಸ್ಟಮ್ ಆಫ್ಟರ್ 12 hours. ಸೊ ಆಫ್ಟರ್ 12 hours. ಸೊ ಇದು ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇರುತ್ತೆ, ನೀಟಾಗಿ ನೋಡ್ಕೋಬೇಕು, ಸರಿನಾ? ಸೊ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ, ನಂಬರ್ ಆಫ್ ವೈರಸಸ್ ಅಫೆಕ್ಟೆಡ್ ಫೈಲ್ಸ್ ಇನ್ ದ ಸಿಸ್ಟಮ್ ಇಸ್ 1000. ಸೊ ಇನಿಷಿಯಲ್ ಕಂಡೀಷನ್ ಅನ್ನ ಬರ್ಕೊಳ್ಳೋಣ. ಸೊಲ್ಯೂಷನ್. ಸೊ ಇನಿಷಿಯಲ್ ಕಂಡೀಷನ್ ಏನು, 1000 ಅಲ್ವಾ? ಸೊ A0 ವಿಲ್ ಬಿ ಈಕ್ವಲ್ ಟು 1000. ಸೊ ಇದು ಇನಿಷಿಯಲ್ ಕಂಡೀಷನ್. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅಂಡ್ ದಿಸ್ ಇನ್ಕ್ರೀಸಸ್ ಬೈ 25% ಎವ್ರಿ 2 hours. ಸೊ ಪ್ರತಿ 2 ಅವರ್ಗೆ ಒಂದ್ಸಲಿ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 25% ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಲಾಸ್ಟ್ ಕಂಡೀಷನ್ AN ವಿಲ್ ಬಿ ಈಕ್ವಲ್ ಟು, ಲೆಟ್ AN ಡಿನೋಟ್ ನಂಬರ್ ಆಫ್ ಫೈಲ್ಸ್ affected by virus after 2n hours. ಯಾಕೆ 2n hours ಅಂತ ತಗೊಂಡ್ರಿ ನೋಡಿ, ಸಿಂಪಲ್. ಪ್ರತಿ 2 ಅವರ್ಗೆ ಒಂದ್ಸಲಿ ಅದು 25% ಇನ್ಕ್ರೀಸ್ ಆಗ್ತಾ ಇರೋದು. ಪ್ರತಿ 1 ಅವರ್ಗೆ ಒಂದ್ಸಲಿ ಅಂತ ಇದ್ದಿದ್ರೆ ನಾನೇನಂತ ತೊಂತ ಇದ್ದೆ, ಎನ್ ಅಂತ ತೊಂತ ಇದ್ದೆ. ಬಟ್ ಇಲ್ಲೇನಾಗ್ತಾ ಇರೋದು, ಪ್ರತಿ 2 ಅವರ್ಗೆ ಒಂದ್ಸಲಿ 25% ಇನ್ಕ್ರೀಸ್. ಸೊ ಏನಂತ ತಗೋಬೇಕು, 2n hours. ಸೊ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದ್ರೆ, 25% ಎವ್ರಿ 2 hours. ಪ್ರತಿ 2 ಅವರ್ಗೆ ಒಂದ್ಸಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇರೋದು, 25%. ಸೊ ಅದನ್ನ ಡಿನೋಟ್ ಮಾಡ್ಕೊಳ್ಳೋಣ. ಸೊ ನಾವು ಫಾರ್ ಎವ್ರಿ 2 hours affected files, virus affected files increases by which will be equal to AN into 250 divided by 100. So 25% ಅನ್ನ ನೀವು ಯಾವ ರೀತಿ ಡಿನೋಟ್ ಮಾಡ್ತೀರಾ, 250 divided by 100 ಇಂದ ನಾವು ಡಿನೋಟ್ ಮಾಡ್ತೀವಿ 25% ಅನ್ನ. ಸೊ ಏನಾಗ್ತಾ ಇದೆ, 25% ಪ್ರತಿ 2 ಅವರ್ಗೆ ಒಂದ್ಸಲಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದನ್ನ AN ಅನ್ನ ನಾವು ಫೈನಲ್ ಡೆಸ್ಟಿನೇಷನ್ ವ್ಯಾಲ್ಯೂ ಅಂತ ಅನ್ಕೊಂಡ್ರೆ 1 hour ಅಲ್ಲಿ ಇರೋದು. ಸೊ ನೆಕ್ಸ್ಟ್ ಇನ್ 2 hour ಅಲ್ಲಿ ಏನಾಗ್ತಾ ಇದು, AN into 250 divided by 100% ಜಾಸ್ತಿ ಆಗ್ತದೆ. ಸೊ ಅದನ್ನ ಇವಾಗ ಡಿನೋಟ್ ಮಾಡೋಣ. ಸೊ ದೆನ್ ಆಫ್ಟರ್ 2n plus 2 hours, ಸೊ ಆಫ್ಟರ್ 2n plus 2 hours ಎಷ್ಟು ಫೈಲ್ಸ್ ಅಫೆಕ್ಟ್ ಆಗ್ಬೋದು ನೋಡಿ. ನಾನು ಹೇಳಿದೆ ಪ್ರತಿ 2 ಅವರ್ಗೆ ಒಂದ್ಸಲಿ ಇನ್ಕ್ರೀಸ್ ಆಗೋದು. ಸೊ 2n hours ಅಂತ ತಗೊಂಡಿದೀವಿ. ಪ್ರತಿ 2 ಅವರ್ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ, AN into 250 divided by 100 ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, 2n plus 2 hours ಲಾಸ್ಟ್ ಕಂಡೀಷನ್ಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ತೋರಿಸ್ಬೇಕು. ಸೊ ಸಿಂಪಲ್, 2n hours ಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ, AN ಪ್ಲಸ್ ಪ್ರತಿ 2 ಅವರ್ಗೆ ಒಂದ್ಸಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ, AN into 250 divided by 100. ಸರಿನಾ? ಏನು, ಪ್ರತಿ 2n hours ಗೆ AN ಅಂತ ಡಿನೋಟ್ ಮಾಡಿದ್ವಿ. ನೆಕ್ಸ್ಟ್ ಪ್ರತಿ 2 ಅವರ್ಗೆ ಒಂದ್ಸಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಅದು ಪ್ರತಿ 2 ಅವರ್ಗೆ ಒಂದ್ಸಲಿ 25% ಆಫ್ AN, 25% ಆಫ್ AN ಇನ್ಕ್ರೀಸ್ ಆಗುತ್ತೆ. ಸೊ ಈಗ ವ್ಯಾಲ್ಯೂ ಏನಾಗುತ್ತೆ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಇದರಲ್ಲಿ AN ಕಾಮನ್ ಇದೆ, ಇದರಲ್ಲಿ AN ಕಾಮನ್ ಇದೆ. ಸೊ AN ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ AN ಅನ್ನ ತಗೊಂಡ್ಬಂದ್ರೆ ಹೊರಗಡೆಗೆ ಕಾಮನ್ ಆಗಿ, ಸೊ ಇಲ್ಲಿ 1 ಉಳ್ಕೊಳುತ್ತೆ. ಯಾಕೆ, AN ಅನ್ನ ಕಾಮನ್ ಆಗಿ ತಗೊಂಡಿನಿ. ಸೊ ಇಲ್ಲೇ ಉಳ್ಕೊಳುತ್ತೆ, AN ಅಂದ್ರೆ 250 divided by 100 ಉಳ್ಕೊಂತು. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ 10 ಹೋಯ್ತು. ಸೊ 25 divided by 10 ಅಂತ ಆದ್ರೆ ಎಷ್ಟಾಗುತ್ತೆ, 2.5. ಸೊ ಸಿಂಪ್ಲಿಫೈ ಮಾಡಿ, AN into 1 plus 2.5. ಸೊ 2.5 plus 1 ಅಂತ ಅಂದ್ರೆ ಎಷ್ಟಾಯ್ತು, 3.5. ಸೊ 3.5 AN. ಸೊ ಆಫ್ಟರ್ 2n plus 2 hours ಎಷ್ಟು ಫೈಲ್ ಅಫೆಕ್ಟ್ ಆಗ್ಬೋದು ವೈರಸ್ ಇಂದ, 3.5 AN. ಸೊ ಇದನ್ನ ಏನಂತ ಕರಿತೀವಿ ನಾವು, ರೆಕರೆನ್ಸ್ ರಿಲೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ n ವ್ಯಾಲ್ಯೂ ಚೇಂಜ್ ಆದಂಗೆ ಇನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮಗೆ ರೆಕರೆನ್ಸ್ ರಿಲೇಷನ್ ಸಿಕ್ಕಿದೆ. ಅವ್ರೇನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಯೂಸ್ ದಿಸ್ ರೆಕರೆನ್ಸ್ ರಿಲೇಷನ್ ಟು ಡಿಟರ್ಮೈನ್ ದ ನಂಬರ್ ಆಫ್ ವೈರಸಸ್ ಅಫೆಕ್ಟೆಡ್ ಫೈಲ್ಸ್ ಇನ್ ದ ಸಿಸ್ಟಮ್ ಆಫ್ಟರ್ 12 hours. ಸೊ ಇಲ್ಲಿ ಅಳಿಸ್ಕೊಂತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಮಗೆ ರೆಕರೆನ್ಸ್ ರಿಲೇಷನ್ ಜನರೇಟ್ ಆಗಿತ್ತಲ್ಲ, ಸೊ ಅದನ್ನು ಬರೀರಿ. ಸೊ ದೇರ್ ಫಾರ್ ದಿಸ್ ಈಸ್ ದ recurrence
ರೆಕರೆನ್ಸ್ ರಿಲೇಷನ್. ಸಾಕು, ದಿಸ್ ಇಸ್ ದ ರೆಕರೆನ್ಸ್ ರಿಲೇಷನ್. ಸೊ ಇವಾಗ ರೆಕರೆನ್ಸ್ ರಿಲೇಷನ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕಾಗಿದೆ, ನಾವು ಜನರಲ್ ಸೊಲ್ಯೂಷನ್ ಅನ್ನ ಬರೀಬೇಕು. ಫಸ್ಟ್ ಜನರಲ್ ಸೊಲ್ಯೂಷನ್ ಅನ್ನ ಬರ್ದಾದ್ಮೇಲೆ ಅಲ್ಲಿಗೆ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಆನ್ಸರ್ ಬರುತ್ತೆ ನೋಡ್ಬೇಕು. ಸೊ ಲೆಟ್ಸ್ ರೈಟ್ ದ ಜನರಲ್ ಸೊಲ್ಯೂಷನ್. ದೇರ್ಫೋರ್ ಜನರಲ್ ಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ಟು an ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು, an ವಿಲ್ ಬಿ ಈಕ್ವಲ್ ಟು 3.5 ಪವರ್ n ಇಂಟು a0. ಸರಿನಾ? ಸೊ a0 ಅಂತಂದ್ರೆ ಏನು, ಇನಿಷಿಯಲ್ ಕಂಡೀಷನ್ ಎಷ್ಟಿತ್ತು, 3.5 ಪವರ್ n. ಸೊ an ವಿಲ್ ಬಿ ಈಕ್ವಲ್ ಟು 3.5. ಸೊ ಇಲ್ಲಿ ಜನರೇಟ್ ಆಯ್ತು ಅಲ್ವಾ, an ಬೇಡ ನನಗೆ. ಸೊ an ವಿಲ್ ಬಿ ಈಕ್ವಲ್ ಟು 3.5 ಪವರ್ n ಇಂಟು a0. ಸೊ ಇವಾಗ ಇದನ್ನ ನಾವು ಜನರಲ್ ಫಾರ್ಮೆಟ್ ಅಂತ ಅನ್ಕೊಂಡ್ರೆ, ಸೊ ಜನರಲ್ ಫಾರ್ಮೆಟ್ ಅಂತ ಅನ್ಕೊಂಡ್ರೆ a0 ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ. ಸೊ 1000 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 3.5 ಪವರ್ n ಇಂಟು 1000 ವಿಲ್ ಬಿ ದ an ವ್ಯಾಲ್ಯೂ. ಸೊ ಇವಾಗ ನನಗೆ an ವ್ಯಾಲ್ಯೂ ಸಿಕ್ಕಿದೆ, ಅದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ಸೊ ಇವಾಗ ಅವ್ರು ಏನ್ ಹೇಳ್ತಾ ಇರೋದು, ಡಿಟರ್ಮೈನ್ ದ ನಂಬರ್ ಆಫ್ ವೈರಸಸ್ ಅಫೆಕ್ಟೆಡ್ ಫೈಲ್ಸ್ ಇನ್ ದ ಸಿಸ್ಟಮ್ ಆಫ್ಟರ್ 12 hours. ಸೊ ವಿಚ್ ಇಂಪ್ಲೈಸ್ ನಂಬರ್ ಆಫ್ ಫೈಲ್ಸ್ ಅಫೆಕ್ಟೆಡ್ ಆಫ್ಟರ್ 12 hours. ನಾನು ಅವಾಗ್ಲೇನೆ ಹೇಳಿದ್ದೆ, ಪ್ರತಿ 2 ಅವರಿಗೆ ಒಂದ್ಸಲಿ 25% ಇನ್ಕ್ರೀಸ್ ಆಗ್ತಾ ಇರೋದು. ಏನು, ಪ್ರತಿ 2 ಅವರಿಗೆ ಒಂದ್ಸಲಿ. ಸೊ ನಾನೇನಂತ ತಗೊಂಡಿದ್ದೆ, 2n ಅಂತ ತಗೊಂಡಿದ್ದೆ ಅಲ್ವಾ. 2n ಅಂತ ನಾನು ಕಂಡೀಷನ್ ಅನ್ನ ತಗೊಂಡಿದ್ದು ಫಸ್ಟ್ ಸ್ಟಾರ್ಟಿಂಗ್. ಯಾಕೆ, ಪ್ರತಿ 2 ಅವರಿಗೆ ಒಂದ್ಸಲಿ ಇನ್ಕ್ರೀಸ್ ಆಗೋದು ಅಂತ. ಈಗ ಅವ್ರು ಏನ್ ಹೇಳ್ತಾ ಇರೋದು, ಆಫ್ಟರ್ 12 hours ಅಂತ ಅಂದ್ರೆ ಅದು ಪ್ರತಿ 2 ಅವರಿಗೆ ಒಂದೊಂದ್ಸಲಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ, ಇದನ್ನ ನಾನು 2n ಅಂತ ನಾನು 2 ಇಂಟು 6 ವಿಲ್ ಬಿ ಈಕ್ವಲ್ ಟು 12 ಅಲ್ವಾ. ಸೊ 12 ಅವರ್ ಅವ್ರು ಕೇಳ್ತಾ ಇರೋದು 2 ಇಂಟು 6. ಸೊ n ವ್ಯಾಲ್ಯೂ ಏನಾಗಿರ್ಬೇಕು, 12 ಆಗಿರ್ಬೇಕು. ಸರಿನಾ? ಸೊ n ವ್ಯಾಲ್ಯೂ ಏನಾಗಿರ್ಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂತ n ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 6. ಅವಾಗ ನಮಗೆ 12 ಅವರಿಗೆ ಸಿಗುತ್ತೆ. ಇವಾಗ ಅವ್ರು ಏನಾದ್ರು 1 ಡೇ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. 1 ಡೇ ಅಂತ ಅಂದ್ರೆ ಎಷ್ಟು, 24 hours ಅಲ್ವಾ. ಸೊ ಈ ಈಕ್ವೇಶನ್ ಪ್ರಕಾರ ಸೊ 2n ಅವರ್ ಅಂದ್ರೆ ಪ್ರತಿ 2 ಅವರಿಗೆ ಒಂದ್ಸಲಿ ಇನ್ಕ್ರೀಸ್ ಆಗ್ತಾ ಇರೋದು. ಸೊ 2 ಇಂಟು 12. ಸೊ ಇವಾಗ n ವ್ಯಾಲ್ಯೂ ಏನಾಗುತ್ತೆ, 12 ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂತ n ವ್ಯಾಲ್ಯೂ ಏನಾಗುತ್ತೆ, 12. ಸೊ ಇವಾಗ ಆಫ್ಟರ್ 12 hours ಸೊ ವ್ಯಾಲ್ಯೂ ಏನಾಗುತ್ತೆ, a6 ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ ಸ್ಪೆಸಿಫೈ ಮಾಡ್ರಿ, 2n ವಿಲ್ ಬಿ ಈಕ್ವಲ್ ಟು 2 ಇಂಟು 6 ವಿಚ್ ವಿಲ್ ಬಿ ಈಕ್ವಲ್ ಟು 12. ಸೊ ಇವಾಗ n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 6. ಸರಿನಾ? n ವ್ಯಾಲ್ಯೂನ ನಾವು 6 ಅಂತ ತಗೊಳ್ತಾ ಇರೋದು. ಸೊ a6 ವಿಲ್ ಬಿ ಈಕ್ವಲ್ ಟು 3.5 ಪವರ್ 6 ಇಂಟು 1000. ಸೊ ಇದನ್ನ ಕ್ಯಾಲ್ಕುಲೇಟರ್ ಹಾಕಿ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ವ್ಯಾಲ್ಯೂ ಎಷ್ಟಾಗುತ್ತೆ, 3.5 ಪವರ್ 6 ಇಂಟು 1000. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 183826.5.625. ಸೊ ಪಾಯಿಂಟ್ ಅಲ್ಲಿ ಇಡುವಂತ ಅವಶ್ಯಕತೆ ಏನಿಲ್ಲ, 625 ಇರೋದ್ರಿಂದ ಇದನ್ನ 6 ಮಾಡ್ಕೊಡ್ರಿ ಅಷ್ಟೇ. ಸೊ ಪಾಯಿಂಟ್ಸ್ ಅಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಫೈನಲ್ ಅಲ್ಲಿ ಏನಾಯ್ತು, ನಮಗೆ ಆಫ್ಟರ್ 12 hours ಪ್ರತಿ 2 ಅವರಿಗೆ ಒಂದ್ಸಲಿ ಇನ್ಕ್ರೀಸ್ ಆಗ್ತಾ ಇತ್ತು ಅಲ್ಲ 25% ವೈರಸ್ ಅಫೆಕ್ಟೆಡ್ ಫೈಲ್ಸ್. ಸೊ ಇವಾಗ 12 ಅವರ್ ಆದ್ಮೇಲೆ ಎಷ್ಟು ಇನ್ಕ್ರೀಸ್ ಆಗಿದೆ, 18,38,266 ಫೈಲ್ಸ್ ಅಫೆಕ್ಟ್ ಆಗಿದ್ದಾವೆ. ಯಾವಾಗ, ಆಫ್ಟರ್ 12 hours. ಸೊ ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ರೆಕರೆನ್ಸ್ ರಿಲೇಷನ್ ಉಳಿದಿರುವಂತ ಎಲ್ಲಾ ಪ್ರಾಬ್ಲಮ್ಗಳ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.